ನಮಸ್ಕಾರ ರೀ. ನಮಸ್ಕಾರ ಸರ್. ಇದು ನರ್ಸರಿ ಹೆಸರೇನ್ರಿ? ನರ್ಸರಿ ಹೆಸರು ಚನ್ಕೇಶ್ವರ ಸ್ವಾಮಿ ಹೈಟೆಕ್ ನರ್ಸರಿ ಫಾರಂ ಅಂತ. ಇದರಲ್ಲೆಲ್ಲ ಏನೇನ್ ಮಾಡ್ತೀರಿ ನೀವು? ನಾವು ಇದ್ರೊಳಗೆ ನಾವು ಎಲ್ಲ ಹೂವಿನ ವೆರೈಟಿನ ಎಲ್ಲ ಬೇರೆ ನಾವು ದಾಳಿಂಬೆ ಬೆಳೆಗಾರರು. ಆದ್ರೂ ಒಂದು 6 ಎಕರೆ ಪಾಲಿ ಹೌಸ್ ಮಾಡಿ ರೈತರಿಗೆ ಒಳ್ಳೆ ಇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಒಳ್ಳೆ ಹೂವಿನ ವೆರೈಟಿ ಕೊಡಬೇಕು. ನಮ್ಮ ಚಿಕ್ಕಬಳ್ಳಾಪುರ ಈ ಸೈಡ್ ಎಲ್ಲ ನಾವು ಹೂವಿನ ಮಾರ್ಕೆಟ್ ಚೆನ್ನಾಗಿದೆ, ಒಳ್ಳೆ ವೆರೈಟಿ ಕೊಡ್ಬೇಕಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದೀವಿ. ಸುತ್ತು ಇದ್ ಕಡೆ ಕುಪ್ಪಮ್ಮ, ಆಲ್ರೆಡಿ ಚಿತ್ರದುರ್ಗ, ಮಂಡ್ಯ ಈ ಸೈಡ್ವರೆಗೂ ಹೋಗುತ್ತೆ ನಮ್ಮ ಸಸಿ. ಇಲ್ಲಿಂದ ಚಂದಾಗಿ ಹೋಗುತ್ತೆ. ಇದೇನಂತಂದ್ರೆ ನಾವು ಒಂದು 5 ಮೂಟೆಗೆ 1 kg ತರ ಫ್ಲೋರಾ ಅಂತ ಹೇಳ್ಬಿಟ್ಟು 5 ಮೂಟೆ ಕೋಕೋ ಫಿಟ್ಗೆ 1 kg ಫ್ಲೋರಾ ಮಿಕ್ಸ್ ಮಾಡಿ ಒಂದು kg ಫ್ಲೋರಾ ಮಿಕ್ಸ್ ಮಾಡಿ ವೈಟ್ ಚೆನ್ನಾಗಿ ಬರಲಿ ಅಂತ ಹೇಳಿ ನೋಡಿ. ಈ ತರ ರೂಟ್ ಫಾರ್ಮೇಶನ್ ಗಿಡಕ್ಕೆ ಒಂಥರ ರೋಗ ನಿರೋಧಕ ಶಕ್ತಿ ಎಲ್ಲಾನು ಚೆನ್ನಾಗ್ ಬರುತ್ತೆ. ರೂಟ್ ಫಾರ್ಮೇಶನ್ ಚೆನ್ನಾಗ್ ಬರುತ್ತೆ. ರೈತರು ತಗೊಂಡೋದ್ರಿಗೂ ಒಳ್ಳೆ ಇದಾಗುತ್ತೆ. ನೀವು ಹೂವಿನೊಳಗ ವೆರೈಟಿ ಎಷ್ಟ್ ಇದಾವ್ರಿ? ಹೂವಿನ ವೆರೈಟಿ ಒಳಗೆ ಸುಮಾರು ಅಂತಂದ್ರೆ ಒಂದು 22 ಕಲರ್ ವರ್ಗು ಇದೆ. 22 ಕಲರ್ ಇದೆ. ಅದ್ರೊಳಗ ಸೆಂಟೆಲ್ಲೋ, ಸೆಂಟ್ ವೈಟು, ಐಶ್ವರ್ಯ, ಕಾಂತಾರ ಪಿಂಕು, ಗಾರ್ಡನ್ ಪಿಂಕು, ಚಾಕ್ಲೇಟು, ಪರ್ಪಲು, ಬಿ ರೆಡ್ಡು, ತಿರ್ಗಾ ಸಿ ರೆಡ್ಡು, ಈ ತರ ತುಂಬಾ ವೆರೈಟಿ ಇದಾವೆ. ತಿರ್ಗ ಬುಸ್ಕಿನ್ ವೈಟು, ಬಿ ವೈಟು, ಸ್ಟಾರ್ ವೈಟು, ಈ ತರ ಎಲ್ಲ ವೆರೈಟಿ ಇದಾವೆ. ಬೇರೆ ರೈತರು ಇವ್ರ ಕಡೆ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಸಸಿ ಕೊಡ್ತಾರೆ. ನಾನು ಸುಮಾರು ರೈತರಿಗೆ ಕೊಡ್ಸಿದೀನಿ, ಚೆನ್ನಾಗಿ ಮಾಡ್ತಾರೆ. ಈ ಫ್ಲೋರಾ ಯೂಸ್ ಮಾಡ್ತಾರೆ. ಮತ್ತೆ ನಾಟಿ ಫ್ಲೋರಾ ಅವಾಗ ಒಂದ್ಸರಿ ಎಕರೆಗೆ 1/2 kg ಡ್ರಿಪ್ ಅಲ್ಲಿ ಕೊಡ್ಸಿ ಫ್ಲೋರಾ. ಈ ಫ್ಲೋರಾ ಯೂಸ್ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಸಸಿ ನೋಡಿ ಎಲ್ಲ ಪ್ಲಾಟ್ಫಾರ್ಮ್ ನೋಡಿ ಎಲ್ಲ ನೀಲ ಚೆನ್ನಾಗಿದೆ, ಎಲ್ಲ ಗ್ರೀನ್ ಅಶ್ ಚೆನ್ನಾಗಿದೆ. ಎಲ್ಲ ಇದು ಬಂದ್ಬಿಟ್ಟು ಐಶ್ವರ್ಯ 2. ಇದು ಐಶ್ವರ್ಯ 2 ವೆರೈಟಿ. ಇದು ಅದು ಬಂದ್ಬಿಟ್ಟು ಕಾಶ್ಮೀರಿ ರೆಡ್ ಅಂತದ್ದು. ಇದು ಕಾಶ್ಮೀರ ರೆಡ್. ಇದು ಕಾಶ್ಮೀರಿ ರೆಡ್ ಅಂತ. ಇದು ಕಾಶ್ಮೀರಿ ರೆಡ್. ಇದು ಸೇವಂತಿಗೆ ಒಳಗೆ ರೆಡ್, ಸೇವಂತಿಗೆ ಒಳಗೆ ರೆಡ್ ಎಲ್ಲ ಎಲ್ಲ ಇರೋದೆಲ್ಲ ಸೇವಂತಿಗೆ. ತರಕಾರಿ ಏನು ಮಾಡಲ್ಲ. ಯಾರು ಬೀಜ ಕೊಟ್ರೆ ಎಲ್ಲ ಹಾಕ್ಕೊಡ್ತೀವಿ. ಆದ್ರೆ ಇದು ಹೂವಿನ ವೆರೈಟಿನೇ ಚೆನ್ನಾಗಿ ಓಡೋದು ಈ ಸೈಡ್ ಎಲ್ಲ. 1/2 ಎಕರೆ ಮಾಡ್ರಿ? 1/2 ಎಕರೆ ಇದೆ. ಅವೆಲ್ಲ ರೂಟ್ ಚೇಂಬರ್ ಅವು. ನಾವೆಲ್ಲ ಕಲ್ಕತ್ತಾದಿಂದ ವೆರೈಟಿ ತಗೊಂಬಂದು ಅದ್ರೊಳಗೆಲ್ಲ ಕ್ರೇಟ್ಗೆಲ್ಲ ಹಾಕಿ ಎಲ್ಲಾನು ನಾವು ಅದ್ರೊಳಗಡೆ ಒಂದು 9 ದಿನ 8 ದಿನ ವೆದರ್ ವೈಬ್ರೇಷನ್ ಮೇಲೆ ಇಟ್ಕೊಂತೀವಿ ನಾವು. ಈಚೆಗೆ ತೆಗೆದ್ಬಿಟ್ಟಿದೀವಿ. ಡೆವಲಪ್ಮೆಂಟ್ ಆದ್ಮೇಲೆ ತೆಗೆದು ಆಚೆ ಕಡೆ ಬಿಸಿ ಎಲ್ಲ ಬೆಳಗ್ಗೆ ತೆಗೆದು ಎಲ್ಲ ಈಚೆಕಿಟ್ಟಿದೀವಿ ನೋಡ್ರಿ. ಇದೆಲ್ಲ ಅದ್ರೊಳಗೆ ಇತ್ತು. ಬೆಳಗ್ಗೆ ಎಲ್ಲ ತೆಗೆದೆಲ್ಲ ವೆರೈಟಿ ಈಚೆಗೆ ಇಕ್ಕಿರೋದು ಇದೆಲ್ಲ. ಕಡ್ಡಿ ತಗೊಂಬಂದು ಅದು ಇವ್ರು ಅದೇ ಹೇಳಿದ್ರು, ಫ್ಲೋರಾ ಹಾಕಿ 5 ಮೂಟೆ ಕೋಕೋ ಫಿಟ್ಗೆ ಇದು 1 kg ಮಿಕ್ಸ್ ಮಾಡಿ ಒಂದೊಂದೇ ಸಸಿ ಇದು ಕ್ರೇಟ್ಗೆಲ್ಲ ಅದು ತುಂಬಿಟ್ಟು ಒಂದೊಂದೇ ಇದು ಕಲ್ಕತ್ತೆಯಿಂದ ತರಿಸಿರ್ತಾರೆ ಡೈರೆಕ್ಟ್ ಆಗಿ. ಸಸಿ ಮದರ್ ಪ್ಲಾಂಟ್ ಇಂದ ಕಟ್ ಮಾಡಿರ್ತಾರೆ ಒಂದಿಷ್ಟುದ್ದ. ಅದನ್ನ ಇದ್ರಲ್ಲಿ ಮಾಡಿ ಕ್ರೇಟ್ಗೆ ಹಾಕಿ ಅದ್ರೊಳಗಡೆ ಒಂದು 4-5 ದಿವಸ ಇಡ್ತಾರೆ ಬಿಸಿಗೆ, ಸ್ವಲ್ಪ ಚೆನ್ನಾಗಿದಾಗ್ಲಿ ಅಂತ. ರೂಟ್ ಫಾರ್ಮೇಶನ್ ಆಗುತ್ತೆ. ಮತ್ತೆ ಹೊರಗಡೆ ಇಕ್ತಾರೆ. ಒಂದು 4-5 ದಿವಸ ನೀರು ಹಾಕ್ತಾರೆ. ಸ್ಪ್ರೇ ನೆನ್ನೆ ತೆಗ್ದಿರೋದು ರುದ್ದಿ 1 ml ಹಾಕೊಂಡು ಸ್ಪ್ರೇ ಕೊಡ್ತಾರೆ ಚೆನ್ನಾಗಿ ಇದಾಗೋದಕ್ಕೆ. ಅವಾಗ ರೈತರು ಡೈರೆಕ್ಟ್ ಆಗಿ ತಗೊಂಡೋಗಿ ನಾಟಿ ಮಾಡ್ಬೋದು. ಈಗ್ರಿ ನಿಮ್ಗೆ ರೈತರು ಇಲ್ಲಿ ನಿಮ್ಗೆ ಫೋನ್ ಮಾಡಿ ಒಯ್ಬೇಕಂದ್ರ ನಿಮ್ ಸ್ವಲ್ಪ ನಂಬರ, ನಿಮ್ ಹೆಸರು ಸ್ವಲ್ಪ ಪರಿಚಯ ಎಲ್ಲ ಹೇಳ್ರಿ. ನಮ್ಮ ಹೆಸರು ಇಲ್ಲಿ ಚನ್ಕೇಶ್ವರ ಹೈಟೆಕ್ ನರ್ಸರಿ ಫಾರಂ ಅಂತ ಕಾರಹಳ್ಳಿ ಕ್ರಾಸ್ ಹತ್ರ ಬರುತ್ತೆ. ಕಾರಹಳ್ಳಿ ಕ್ರಾಸ್ ಹತ್ರದಿಂದ ಗೀತಾಂಜಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಮುಂದೆನೆ ಇರೋದು. ದೊಡ್ಡ ಸಾಗರಹಳ್ಳಿ ವೆಂಕಟಕೋಟೆ ಮೇನ್ ರೋಡ್ ಒಳಗೆ ಇರೋದು ನಮ್ದು ಫೋನ್ ನಂಬರ್ ಬಂದ್ಬಿಟ್ಟು 9731803397. ಯಾರಾದ್ರೂ ನಿಮ್ಗೆ ಬೇಕಂದ್ರೆ ರೈತರು ಫೋನ್ ಮಾಡಿ ರೈತರು ಇಂಡೆಂಟ್ ಮಾಡ್ಕೊಂತಾರೆ. ಇಂಡೆಂಟ್ ಮುಖಾಂತರ ನಾವು ಕೊಡ್ತೀವಿ. ಸರಿ ಸರ್. ನಮಸ್ಕಾರ.